ಚುನಾವಣಾ ಕಣದಿಂದ ಸುಮಲತಾ ಹಿಂದೆ ಸರಿದಿದ್ದಾರೆ. ನಾಳೆಯೇ ಬಿಜೆಪಿಗೆ ಸೇರ್ಪಡೆಯಾಗ್ತಿದ್ದಾರೆ. ಬಟ್ ಸ್ಪರ್ಧೆಯಿಂದ ಸುಮಲತಾ ಹಿಂದೆ ಸರಿದಿರುವುದಕ್ಕೆ ಮಹತ್ವದ ಕಾರಣ ಏನಾದರೂ ಇದೆಯಾ? ನಿರ್ಧಾರ ಪ್ರಕಟಕ್ಕೂ ಮುನ್ನ ಬಿಜೆಪಿ ಹೈಕಮಾಂಡ್ ಜೊತೆ ಏನು ಮಾತುಕತೆಯನ್ನ ಮಾಡಿದ್ರು ಸುಮಲತಾ ಅವರು? ಮಹತ್ವದ ಹುದ್ದೆಯನ್ನ ನೀಡುವುದಾಗಿ ನಾಯಕರೇನಾದರೂ ಸುಮಲತಾ ಅವರಿಗೆ ಭರವಸೆ ಕೊಟ್ಟಿದ್ದಾರಾ? ಹಾಗೊಂದು ಮಾತು ಸದ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸುಮಲತಾಗೆ ಹಾಗಾದ್ರೆ ಹೈಕಮಾಂಡ್ ನಾಯಕರು ಕೊಟ್ಟಂತ ಭರವಸೆ ಏನು? ಯಾವ ಹುದ್ದೆಯ ಭರವಸೆಯನ್ನ ಕೊಟ್ಟರು? ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಈ ಹಿಂದೆಯೇ ಒಂದೆರಡು ಹುದ್ದೆಗಳ ಮಾತು ಕೇಳಿ ಬಂದಿತ್ತು. ಬಹುಶಃ ರಾಜ್ಯಸಭೆ ಕಳಿಸಬಹುದು ಅಥವಾ MLC ಮಾಡಬಹುದು, ಈ ರೀತಿಯಾದಂತಹ ಮಾತುಗಳು ಕೇಳಿ ಬಂದಿತ್ತು. ಬಟ್ ಅದಕ್ಕೂ ಮಿಗಿಲಾದಂತಹ ಒಂದು ಹುದ್ದೆಯ ಭರವಸೆಯನ್ನ ನೀಡಲಾಗಿದೆ ಅನ್ನುವಂತಹ ಮಾಹಿತಿ. ಹಾಗಾದ್ರೆ ಏನದು ಭರವಸೆ ಮಧು? ವಿದ್ಯಾಶ್ರೀ, 2024 ಲೋಕಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲಿನಲ್ಲಿ ನೇರವಾಗಿ ಸುಮಲತಾ ಅಂಬರೀಶ್ ಅವರ ಪಾತ್ರ ಏನು? ನೇರವಾಗಿ ಮಂಡ್ಯ ಜಿಲ್ಲೆಗೆ ಹೋದ್ರು, ಅಲ್ಲೇ ನಿಂತರು. ನಾನು ಈ ಬಾರಿಯ ಅಖಾಡದಲ್ಲಿ ಇರೋದಿಲ್ಲ, ನಾನು ಸ್ಪರ್ಧೆ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ರು. ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆಗ್ತೀನಿ ಅಂದ್ರು. ನಾಳೆ ಬೆಳಗ್ಗೆ 11:30ಕ್ಕೆ ಬೆಂಗಳೂರಿನ ಬಿಜೆಪಿಯ ಪ್ರಧಾನ ಕಚೇರಿ ಜಗನ್ನಾಥ್ ಭವನದಲ್ಲಿ ಅವರು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಕೂಡ ಆಗ್ತಾ ಇದ್ದಾರೆ. ಆದರೆ ಮುಂದೆ ಸುಮಲತಾ ಅಂಬರೀಶ್ ಅವರ ರಾಜಕೀಯ ನಡೆ ಏನು? $1 ಮಿಲಿಯನ್ ಪ್ರಶ್ನೆಗೆ ಖಂಡಿತವಾಗ್ಲೂ ಬಿಜೆಪಿ ಹೈಕಮಾಂಡ್ ನಾಯಕರು ಒಂದು ಹಂತದ ಉತ್ತರವನ್ನ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ. ನೋಡಿ, ಅವ್ರು ಈಗಾಗಲೇ ಸಂಸತ್ತಲ್ಲಿ ಕೆಲಸವನ್ನ ಮಾಡಿರೋ ಅಂತವರು 5 ವರ್ಷಗಳ ಕಾಲ ಬಿಜೆಪಿ ಬೆಂಬಲಿತ ಪಕ್ಷೇತರ ಸಂಸದೆಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಅವ್ರನ್ನ ವಿಧಾನ ಪರಿಷತ್ಗೆ ಕಳಿಸೋದಕ್ಕಿಂತ ನೇರವಾಗಿ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಬಹುದು ಮುಂಬರೋ ದಿನದಲ್ಲಿ. ಇಲ್ಲ ಅಂದ್ರೆ ಇನ್ನೊಂದು ಆಪ್ಷನ್, ತೆಲಂಗಾಣ ರಾಜ್ಯದ ರಾಜ್ಯಪಾಲರಾಗಿ ಅವ್ರನ್ನ ನೇಮಕ ಮಾಡಬಹುದು. ಹೇಗೆ, ಯಾಕೆ ಅಂದ್ರೆ ಈಗಾಗಲೇ 24 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ತೆಲಂಗಾಣ ರಾಜ್ಯದ ರಾಜ್ಯಪಾಲರಾಗಿದ್ದಂಥವರು ಅಖಾಡಕ್ಕೆ ಧುಮುಕಿದ್ದಾರೆ. ತಮಿಳುನಾಡು ರಾಜ್ಯದ ಒಂದು ಕ್ಷೇತ್ರದಿಂದ ಅವರು ಅಧಿಕೃತವಾಗಿ ಅಭ್ಯರ್ಥಿಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ತೆಲಂಗಾಣ ರಾಜ್ಯದ ರಾಜ್ಯಪಾಲರ ಸ್ಥಾನ ಖಾಲಿ ಆಗಿದೆ. ಅಡಿಷನಲ್ ಆಗಿ ಜಾರ್ಖಂಡ್ ರಾಜ್ಯದ ರಾಜ್ಯಪಾಲರಾಗಿರುವಂಥ CP ರಾಧಾಕೃಷ್ಣನ್ ಅವರು ಈಗ ಹೆಚ್ಚುವರಿಯಾಗಿ ತೆಲಂಗಾಣ ರಾಜ್ಯದ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹೀಗಾಗಿ ಸುಮಲತಾ ಅಂಬರೀಶ್ ಅವ್ರನ್ನ ತೆಲಂಗಾಣ ರಾಜ್ಯದ ರಾಜ್ಯಪಾಲರಾಗಿ ನೇಮಿಸುವಂತ ಸಾಧ್ಯತೆ ಇದೆ ಅನ್ನೋದು ಬಿಜೆಪಿಯ ಮೂಲಗಳಿಂದ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತ ಮಾಹಿತಿ. ಮತ್ತೊಂದು ಕಡೆ ಅವರು ರಾಜ್ಯಸಭೆಗೂ ಕೂಡ ಆಯ್ಕೆಯಾಗುವಂತ ಎಲ್ಲ ಲಕ್ಷಣಗಳು ಇದೆ. ಎಲ್ಲಿಂದ ಅವರು ಆಯ್ಕೆ ಆಗ್ತಾರೆ ಅನ್ನೋದು ಸದ್ಯ ಕಾದ್ ನೋಡ್ಬೇಕಾಗುತ್ತೆ. ಆದರೆ ಬಹುತೇಕ ಅವ್ರನ್ನ ರಾಜ್ಯಪಾಲರು ಮಾಡೋದು ನಿಶ್ಚಿತ ಅಂತ ಹೇಳಲಾಗ್ತದೆ. ವಿದ್ಯಾಶ್ರೀ, ಕಾದ್ ನೋಡಬೇಕು. ಇನ್ನು ನಾಳೆ ಅವರು ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ. ಇದಾದ ಬಳಿಕ ಕುಮಾರಸ್ವಾಮಿ ಅವರ ಜೊತೆ ವೇದಿಕೆಯನ್ನು ಹಂಚ್ಕೊಳ್ತಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೂ ಹೋಗ್ತಾರೆ, ಪ್ರಚಾರವನ್ನು ಮಾಡ್ತಾರೆ. ಇನ್ನು ಇವತ್ತು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಅವರು ಯಾಕೆ ಹೋಗಿಲ್ಲ ಅಂದ್ರೆ ಅವ್ರು ಇನ್ನೂ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆಗಿಲ್ಲ. ಬಿಜೆಪಿಗೆ ಸೇರ್ಪಡೆ ಆಗ್ತೀನಿ ಅನ್ನೋ ಒಂದು ವಿಷಯವನ್ನ ಅವರು ಉಲ್ಲೇಖ ಮಾಡಿದ್ರು, ಘೋಷಿಸಿದ್ರು. ಬಟ್ ನಾಳೆ ಅವರು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆದ ಬಳಿಕ ಖಂಡಿತವಾಗ್ಲೂ ಒಂದು ಕಡೆ ಪ್ರಚಾರದ ಅಖಾಡಕ್ಕೂ ಹೋಗ್ತಾರೆ, ಇನ್ನೊಂದು ಕಡೆ ಸಕ್ರಿಯವಾಗಿ ಬಿಜೆಪಿಯಲ್ಲೂ ತೊಡಗಿಸ್ಕೊತಾರೆ. ಇನ್ನು ಮುಂಬರುವಂಥ ದಿನದಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಯಾವೆಲ್ಲ ಆಪ್ಷನ್ಸ್ನ ಕೊಡ್ತಾರೋ ಅದನ್ನ ಅಕ್ಸೆಪ್ಟ್ ಕೂಡ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಮಧುಸೂದನ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.